ಸಿಜೆಪಿ ಪ್ರತಿಭಟನಾಕಾರರ ವಿರುದ್ಧ ನಡೆದಂಥ ಪೊಲೀಸ್ ಕ್ರಮಕ್ಕೆ ಕಾಂಗ್ರೆಸ್ ಕಿಡಿಕಾರಿದೆ. ಇಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಲಾಠಿ ಚಾರ್ಜ್, ಅಯೋಧ್ಯೆ ರಾಮಮಂದಿರ ದೇಣಿಗೆ ವಿಚಾರಕ್ಕೂ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ವಿರುದ್ಧವಾಗಿ ಪ್ರತಿಭಟನೆಯ ಮೂಲಕ ಕಿಡಿಕಾರಿದ್ದಾರೆ. ಸಂಸತ್ತಿನ ಮಕರ ದ್ವಾರದ ಬಳಿಯಲ್ಲಿ ಪ್ರತಿಭಟನೆ ಮಾಡಿದಂಥ ಕಾಂಗ್ರೆಸ್ ಪ್ರೊಟೆಸ್ಟ್ನಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಖರ್ಗೆ ಭಾಗಿಯಾಗಿದ್ದರು. ಇತರ ವಿರೋಧ ಪಕ್ಷದ ಸಂಸದರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಪ್ರೇರಣಾ ಸ್ಥಳದಲ್ಲಿರತಕ್ಕಂಥ ಗಾಂಧಿ ಪ್ರತಿಮೆಯಿಂದ ಪ್ರತಿಭಟನಾ ಮೆರವಣಿಗೆ ಇತ್ತು. ಕಿರಣ್ ರಿಜಿಜು ವಿರುದ್ಧವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಕ್ರೋಶವನ್ನು ಹೊರಹಾಕಿದ್ರು. ನಿಮ್ಮಂಥವರು ಮೋದಿ ಗೃಹ ಸಚಿವರು ಹೇಳಿದ್ದನ್ನು ಮಾತ್ರ ಕೇಳ್ತೀರಿ, ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳುವಂಥ ಅಧಿಕಾರವಾದರೂ ನಿಮ್ಗಳಿಗಿದೆಯಾ? ಬರೀ ಮೋದಿ ಹೇಳಬೇಕು, ಅಮಿತ್ ಶಾ ಹೇಳಬೇಕು, ಅದು ಬಿಟ್ಟುಬಿಟ್ರೆ ಓನಾಗಿ ಸ್ವತಂತ್ರವಾಗಿ ಏನಾದರೂ ಅಧಿಕಾರ ತೆಗೆದುಕೊಳ್ತಕ್ಕಂಥ ಅಧಿಕಾರ ನಿಮಗಿದೆಯೇನ್ರಿ? ನಿಮ್ಗೆ ಯಾರಿಗಾದರೂ ಇದೆಯಾ? ರಾಮನ ಹೆಸರಲ್ಲಿ ಸಂಗ್ರಹವಾದಂಥ ದೇಣಿಗೆ ಎಲ್ಲಿವೆ ಅಂತ ಖರ್ಗೆ ಪ್ರಶ್ನೆ ಮಾಡ್ತಾರೆ. ಎಲ್ರಿ ಹೋಯಿತು ರಾಮನ ದೇಣಿಗೆ, ಎಲ್ಲಿ ಹೋಯಿತು, ಎಲ್ಲಿಟ್ಟಿದ್ರೆ ಆ ಬೆಳ್ಳಿಯನ್ನು ಅಂತ ಕೇಳ್ತಾರೆ ಅವರು. ದೇವಸ್ಥಾನಕ್ಕೆ ಬಂದಂಥ ಬೆಳ್ಳಿ, ಚಿನ್ನ, ಇತರ ಕಾಣಿಕೆಗಳು ಎಲ್ಲಿವೆ ಅಂತ ಪ್ರಶ್ನೆ ಮಾಡ್ತಾರೆ. ಜಂತರ್ ಮಂತರ್ ಲಾಠಿ ಚಾರ್ಜ್ಗೆ ಪ್ರಿಯಾಂಕಾ ಗಾಂಧಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಲಾಠಿ ಚಾರ್ಜ್ ನಡೆಸಿದ ಬಗ್ಗೆ ಉತ್ತರ ಕೊಡಬೇಕು ಅಂತೇಳಿ ಗರಂ ಆಗಿದ್ದಾರೆ. ಇದು ಪ್ರಜಾಪ್ರಭುತ್ವ, ಸರ್ವಾಧಿಕಾರವಲ್ಲ ಅಂತ ಕೂಡ ಪ್ರಿಯಾಂಕಾ ಕಿಡಿಕಾರ್ತಾರೆ ಅಮಿತ್ ಶಾ ವಿರುದ್ಧವಾಗಿ. अकाउंटेबल है जनता से, ये उनके दिमाग में नहीं है. अभी भी उनको ईगो है और उनकी ईगो सेटिस्फैक्शन कर लेने के लिए वो ऐसा धंधा कर. रिजू जी पाप बेचारा, जो मोदी बोलेंगे या होम मिनिस्टर बोलेंगे वही सुनेगा. उसको क्या है, इंडिपेंडेंटली डिसीजन लेने का अधिकार है. हम क्यों राम विरोधी होते हैं? हम तो ये पूछ रहे हैं कि राम के नाम पे जो चंदा उठा है वो कहाँ है? चांदी, सोना, सारी चीजें कहाँ है, ये पूछ रहे हैं. और 70 एकड़ जमीन ट्रस्ट की, वो आपने घपला उसमें जो ये पूछ रहे. आपके गलतियां निकालने के लिए अगर हम ठहरते हैं तो हम राम विरोधी होते हैं. अगर आपके खिलाफ आपके करप्शन को बाहर निकालते हैं तो आप लोग कि जो पद पर आसीन है उसकी कुछ जनता के प्रति जिम्मेदारियां होती हैं. ये लोकतंत्र है, ये तानाशाही नहीं है, ये किसी का राज दरबार नहीं है. तो अगर कुछ हुआ है, बच्चों पर गोलियां चली हैं, पैलेट गन चलाई गई हैं, क्या नाम है वो, टीयर गैसिंग हुई है, लाठी चार्ज हुआ है, तो किसी की जिम्मेदारी है ना, किसी ने तो ऑर्डर दिया होगा. तो जिम्मेदारी लें अपनी. यही परंपरा रही है इस देश की.